ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ, ನಿಮ್ಮ ಶಕ್ತಿ ಹೇಗಿದೆ, ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ, ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ, ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು, ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ. ವೀಕ್ಷಕರೇ, ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ವೀಕ್ಷಕರೇ, ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ವಿಶಾಖ ನಕ್ಷತ್ರ 1 ಪಾದ, ಅನುರಾಧ ನಕ್ಷತ್ರ 4 ಪಾದ, ಜ್ಯೇಷ್ಠ ನಕ್ಷತ್ರ 4 ಪಾದ, ಈ 9 ಪಾದ ಸೇರಿ ವೃಶ್ಚಿಕ ರಾಶಿಯವರದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ ಆಗಿರ್ತಾನೆ. ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಕುಜ ಇದು ಜಲತತ್ವದ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದೇವತೆ ಬಂದು ಆಂಜನೇಯ ಸ್ವಾಮಿ ಆಗಿರ್ತಾನೆ. ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದಂದ್ರೆ ಕರ್ಕಾಟಕ, ಮಕರ ಮತ್ತು ಮೀನ ರಾಶಿ, ಇದು ವೃಶ್ಚಿಕ ರಾಶಿಯವರಿಗೆ ಮಿತ್ರರಾಗಿರ್ತಾರೆ. ಇನ್ನು ಶತ್ರು ರಾಶಿಗಳು ಮಿಥುನ ರಾಶಿ, ವೃಶ್ಚಿಕ ರಾಶಿಯವರಿಗೆ ಶತ್ರು ರಾಶಿ ಆಗಿರುತ್ತೆ. ಜೊತೆಗೆ ಅದೃಷ್ಟದ ರತ್ನ ಬಂದು ಕೆಂಪು ಮತ್ತೆ ಹವಳ ಆಗಿರುತ್ತೆ. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಇನ್ನು ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಭಾನುವಾರ ಮತ್ತೆ ಗುರುವಾರ, ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ. ಇನ್ನು ನಿಮಗೆ 1, 2 ಮತ್ತು 3 ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ. ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಬಿಳಿ ಮತ್ತು ಕೆಂಪು ಬಣ್ಣ ಆಗಿರುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುತ್ತೆ. ಜೊತೆಗೆ ನೀವು ವೀಕ್ಷಕರೇ, ಇದು ಪುರುಷ ಲಿಂಗದ ರಾಶಿ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರು ನೋಡೋದಕ್ಕೆ ಎತ್ತರವಾಗಿ ಇರ್ತಾರೆ, ಆಕರ್ಷಕ ಮೈಕಟ್ಟನ್ನು ಹೊಂದಿರ್ತಾರೆ. ಜೊತೆಗೆ ಗುಂಡು ಮುಖ, ಸುಂದರವಾದಂತ ಕಣ್ಣುಗಳು, ಸ್ವಲ್ಪ ದಪ್ಪವಾಗಿರುವ ಮೂಗು, ಇನ್ನು ಅಗಲವಾದಂತ ಬಾಯಿ, ಚಪ್ಪಟೆಯಾದಂತ ಕೆನ್ನೆಗಳನ್ನು ಈ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ. ಇನ್ನು ರಾಶಿಯವರು ತಮ್ಮ ಮನಸ್ಸಿನಲ್ಲಿರೋದನ್ನು ಗುಪ್ತವಾಗಿ ಇಟ್ಟಿರ್ತಾರೆ, ಯಾರ ಹತ್ರನೂ ಹಂಚಿಕೊಳ್ಳೋದಿಲ್ಲ. ಏನೇ ಇದ್ರೂ ಕೂಡ ಗುಪ್ತವಾಗಿ ಮಾಡುವಂತ ಗುಣವನ್ನು ಹೊಂದಿರ್ತಾರೆ. ಇನ್ನು ಬೇರೆಯವರಿಂದ ಲಾಭ ಮಾಡಿಕೊಳ್ಳುವುದರಲ್ಲಿ ಇವರು ಬಹಳಷ್ಟು ಚತುರರಾಗಿರ್ತಾರೆ. ಸ್ವಲ್ಪ ಚಂಚಲತೆ ಮನಸ್ಸು ಉಳ್ಳವರಾಗಿರ್ತಾರೆ. ಒಂದು ಕಡೆ ಇದ್ದ ಮನಸ್ಸು ಇನ್ನೊಂದು ಕಡೆ ಇರಲ್ಲ. ಅಂದ್ರೆ ಚಂಚಲವಾಗಿರುವಂತ ಸ್ವಭಾವ ಇವರಲ್ಲಿರುತ್ತೆ. ಜೊತೆಗೆ ಎಲ್ಲರನ್ನು ಮಾತಿನಿಂದಲೇ ಆಕರ್ಷಣೆಯನ್ನು ಮಾಡುವಂತವರಾಗಿರ್ತಾರೆ. ಏನೇ ಇದ್ರೂ ಕೂಡ ಮಾತಿನಲ್ಲಿ ಮನಸ್ಸು ಗೆಲ್ತಾರೆ. ಇನ್ನು ಇವರು ತಮಗಿಷ್ಟ ಬಂದವರಿಗೆ ಮಾತ್ರ ಸಹಾಯವನ್ನು ಮಾಡ್ತಾರೆ. ಜೊತೆಗೆ ಈ ರಾಶಿಯವರು ತಾವೇ ಬುದ್ಧಿವಂತರೆಂದು ತಿಳಿದುಕೊಂಡು ಬೇರೆಯವರಿಂದ ಮೋಸ ಹೋಗ್ತಾರೆ. ಜೊತೆಗೆ ಇವರು ಕೆಟ್ಟ ಜನಗಳನ್ನು ಮಾತ್ರ ನಂಬ್ತಾರೆ, ಒಳ್ಳೆಯವರನ್ನು ನಂಬೋದಿಲ್ಲ. ಯಾಕಂದ್ರೆ ಇವರು ಕುತಂತ್ರಗಳನ್ನು ನಂಬ್ತಾರೆ. ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಲು ಬಂದವರನ್ನು ಕೆಟ್ಟ ಮಾತುಗಳಿಂದ ಅವರ ಮನಸ್ಸನ್ನು ನೋಯಿಸ್ತಾರೆ. ಮತ್ತೆ ಇವರು ಜೀವನದಲ್ಲಿ ಬಹಳಷ್ಟು ನಿರಾಸೆಯಿಂದ ಕುಗ್ಗುತ್ತಾರೆ. ಅಂದ್ರೆ ನೀವು ಅಂದುಕೊಂಡಂತೆ ಆಸೆಗಳು ನಿರಾಸೆಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಎಷ್ಟೇ ಕನಸುಗಳು ಇದ್ರೂ ಕೂಡ, ಎಷ್ಟೇ ಆಸೆಗಳನ್ನು ಇಟ್ಕೊಂಡಿದ್ರು ಕೂಡ ಅದೆಲ್ಲ ನಿರಾಸೆ ಆಗುವಂತ ಸಂದರ್ಭಗಳು ಎದುರಾಗ್ತವೆ. ಯಾವುದೋ ಒಂದು ಅಂದುಕೊಂಡಂತೆ ನಡೆಯೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರು ವಿದ್ಯೆಯಲ್ಲಿ ಅಷ್ಟೊಂದು ಬೆಳವಣಿಗೆಯನ್ನು ಕಾಣೋದಿಲ್ಲ. ಯಾಕಂದ್ರೆ ಸಾಧಾರಣವಾದಂತ ವಿದ್ಯೆಯನ್ನು ಹೊಂದಿರ್ತೀರಿ, ಅಂದ್ರೆ ಓದಿನ ಕಡೆ ಅಷ್ಟೊಂದು ಆಸಕ್ತಿ ಇರಲ್ಲ. ಆದರೆ ಚತುರ್ಥ ಸ್ಥಾನಾಧಿಪತಿ ಹಾಗೂ ಪಂಚಮ ಸ್ಥಾನಾಧಿಪತಿಗಳಲ್ಲಿ ಶುಭ ಗ್ರಹಗಳು ಇದ್ರೆ ಈ ರಾಶಿಯವರಿಗೆ ಹೆಚ್ಚಿನ ವಿದ್ಯೆ ಪ್ರಾಪ್ತಿ ಇರುತ್ತೆ. ಅಂದ್ರೆ ವಿದ್ಯೆಯಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ನೀವು ಗುಮಾಸ್ತ, ಅಟೆಂಡರ್ ಇತ್ಯಾದಿ ಕೆಲಸಗಳನ್ನು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಕರ್ಮಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಆಗಿರುವಂತ ಗ್ರಹ ನಿಮ್ಮ ರಾಶಿಗಳಲ್ಲಿದ್ರೆ ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ, ಲಾಭವನ್ನು ಪಡೆಯುತ್ತೀರಿ. ಇನ್ನು ನಿಮಗೆ ವಿವಾಹ ಯೋಗ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ
ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರಿಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರಿಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ನಿಮಗೆ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ವಿವಾಹ ಭಾಗ್ಯ ಅತಿ ಶೀಘ್ರವಾಗಿ ನೆರವೇರುತ್ತೆ. ಯಾಕಂದ್ರೆ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ಮದುವೆ ಆದರೂ ಕೂಡ ಕಂಕಣ ಭಾಗ್ಯ ವೃಶ್ಚಿಕ ರಾಶಿಯವರಿಗಿರುತ್ತೆ. ಮತ್ತೆ ಇವರ ಪತ್ನಿಗೂ ಸಾಧಾರಣವಾದಂತ ರೂಪವನ್ನು ಹೊಂದಿರ್ತಾರೆ. ಅಂದ್ರೆ ನಿಮ್ಮ ಸಂಗಾತಿಯು ಕೂಡ ಒಂದು ಒಳ್ಳೆಯ ಒಂದು ಸಾಧಾರಣವಾದಂತ ರೂಪವನ್ನು ಹೊಂದಿರ್ತಾರೆ. ಈ ರಾಶಿಯವರಿಗೆ ಚತುರ್ಥ ಸ್ಥಾನ, ಪಂಚಮ ಸ್ಥಾನ ಗ್ರಹಗಳು ಶುಭವಾಗಿದ್ರೆ ವಿವಾಹದಿಂದ ಭಾಗ್ಯ ಫಲಗಳು, ಅದೃಷ್ಟ ಫಲಗಳು, ಜೊತೆಗೆ ದಾಂಪತ್ಯ ಜೀವನದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಇರುತ್ತೆ. ಇದ್ರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇದಕ್ಕೆಲ್ಲ ಶಾಂತಿ, ಸಮಾಧಾನ, ತಾಳ್ಮೆಯಿಂದ ಜೀವನವನ್ನು ನಿಭಾಯಿಸಿಕೊಂಡು ಹೋದರೆ ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ಸಿಗುತ್ತವೆ. ಇನ್ನು ನಿಮಗೆ ಈ ರಾಶಿಯವರಿಗೆ ಸ್ವಲ್ಪ ಸಂತಾನ ಭಾಗ್ಯ ಇರುತ್ತೆ. ಗಂಡು ಮತ್ತು ಹೆಣ್ಣು ಸಂತಾನ ಭಾಗ್ಯ ವಿರುದ್ಧ ನಿಮ್ಮ ವಂಶಕ್ಕೆ ಗೌರವಗಳು ತಂದು ಕೊಡುವಂತ ಸಂದರ್ಭಗಳು ಇರುತ್ತೆ. ಅಂದ್ರೆ ಗಂಡು ಮತ್ತು ಹೆಣ್ಣು ಸಂತಾನ ಭಾಗ್ಯದಿಂದ ನಿಮ್ಮ ವಂಶಕ್ಕೆ, ನಿಮ್ಮ ಒಂದು ಹೆಸರಿಗೆ, ಅಂದ್ರೆ ನಿಮ್ಮ ಒಂದು ವಂಶಕ್ಕೆ ಒಂದು ಒಳ್ಳೆ ಕೀರ್ತಿ, ಗೌರವಗಳನ್ನು ಇದರಿಂದ ತಂದು ಕೊಡುವಂತ ಸನ್ನಿವೇಶಗಳು ಬರುತ್ತೆ. ಇನ್ನು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹೆಚ್ಚಿನ ಧನ ಸಂಪಾದನೆ ಮಾಡಬಹುದು. ಪುಸ್ತಕ ವ್ಯಾಪಾರ, ಸಿಹಿ ತಿಂಡಿ ವ್ಯಾಪಾರ, ಪುರಾತನ ವಸ್ತುಗಳು, ಜೊತೆಗೆ ಸುಗಂಧ ದ್ರವ್ಯಗಳ ವ್ಯಾಪಾರದಿಂದ
ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಅಂದ್ರೆ ಒಂದು ಒಳ್ಳೆಯ ಲಾಭಗಳನ್ನು ನೀವು ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಲೇಖನ ಸಾಮಗ್ರಿಗಳು, ಪುಸ್ತಕ ಪ್ರಕಾಶನ, ಚಿತ್ರೋದ್ಯಮ, ಮದ್ಯಪಾನೀಯಗಳು, ಪತ್ರಿಕಾ ಸಂಸ್ಥೆಗಳು ಹಾಗೂ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಹೆಚ್ಚಿನ ಧನ ಲಾಭವನ್ನು ಈ ವೃಶ್ಚಿಕ ರಾಶಿಯವರು ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಈ ರೀತಿಯ ವ್ಯವಹಾರಗಳು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಲಾಭಗಳು ತಂದು ಕೊಡುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ರೋಗಗಳು ಇರುತ್ತೆ. ನರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಕೈ ನೋವು, ಕಾಲ್ ನೋವು, ಬೆನ್ನು ನೋವು, ಈ ರೀತಿಯ ತೊಂದರೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ವೈದ್ಯರ ಬಳಿ ಹೋಗಿ ಸಲಹೆ ಮೂಲಕದಲ್ಲಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಇನ್ನು ಈ ರಾಶಿಯವರಿಗೆ ಮನೆ ಕಟ್ಟುವಂತ ಯೋಗವಿರುತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಶುಭವಾಗಿರಬೇಕು. ಇದು ಇದ್ರೆ ಮಾತ್ರ ನಿಮ್ಮ ರಾಶಿಗೆ ಒಂದು ಒಳ್ಳೆಯ ಮನೆ ಕಟ್ಟುವಂತ ಯೋಗವಿರುತ್ತೆ. ಇನ್ನು ನಿಮಗೆ ಗ್ರಹಗತಿಗಳು ಶುಭವಾಗಿರ್ಬೇಕಂದ್ರೆ ರಾಶಿ ಅಧಿಪತಿ ಆಗಿರುವಂತ ಕುಜ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಒಳ್ಳೆಯ ಮನೆ ಕಟ್ಟುವಂತ ಯೋಗ ಸಿಗುತ್ತೆ. ಚೆನ್ನಾಗಿ ವೃಶ್ಚಿಕ ರಾಶಿಯವರ ಸಂಪೂರ್ಣವಾದಂತ ಒಂದು ಭವಿಷ್ಯ ಕೂಡ ನೀವು ತಿಳ್ಕೊಂಡಿದ್ದೀರಾ. ವೀಕ್ಷಕರೇ, ಇನ್ನು ನಿಮಗೆ ಪರಿಹಾರಗಳು ಬೇಕಲ್ವಾ? ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಕುಜ ನಿಮ್ಮ ರಾಶಿಗೆ ಅನುಗ್ರಹ ಕೊಡಬೇಕಂದ್ರೆ 6 ವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ 9 ಸಲ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರಗಳನ್ನು ಮಾಡಿ ನಂತರ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕ ಮಾಡಿಸಬೇಕು. ಜೊತೆಗೆ 6 ಜನ ಬ್ರಾಹ್ಮಣರಿಗೆ ದಕ್ಷಿಣ ಸಹಿತ ಎಲ್ಲ ತಾಂಬೂಲವನ್ನು ಕೊಡಬೇಕು. ನಂತರ ಸುಬ್ರಹ್ಮಣ್ಯ ಸ್ತೋತ್ರವನ್ನು 108 ಬಾರಿ ಜಪ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಬರುವಂತ ಅಡಚಣೆಗಳು, ಸಂಕಷ್ಟಗಳು ದೂರವಾಗ್ತವೆ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಪ್ರತಿನಿತ್ಯ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ. ಇನ್ನು ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು.